ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಬ್ರು ಪುರೋಹಿತರಿಂದ ಯಾವ ರೀತಿ ಸ್ಯಾರಿ ಡ್ರಾಪ್ ಮಾಡುವಂತದ್ದು, ಸೊ ದೇವಸ್ಥಾನದಲ್ಲಿ ಮಾಡುವಂತ ಸ್ಯಾರಿ ಡ್ರಾಪ್ ಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವರು ಅಂಗಾಳ ಪರಮೇಶ್ವರಿ ಬನಶಂಕರಿ ಥರ್ಸ್ಡೇ ಇದೆ ಸರ್. ಸೊ ಅಲ್ಲಿ ಬರುವಂತ ಒಂದು ದೇವಸ್ಥಾನದಲ್ಲಿ ಪುರೋಹಿತರಾಗಿರುವಂತವ್ರು. ಸೊ ಇವರಿಂದ ನಾನು ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೆ ಯಾವ ರೀತಿ ಸ್ಯಾರಿ ಡ್ರಾಪ್ ಮಾಡುವಂತದ್ದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ. ಸೊ ಇವತ್ತು ಯಾವ ರೀತಿ ನೀವು ಹೇಳ್ಕೊಡ್ತಾ ಇದ್ದೀರಾ ಸರ್? ಮೇಡಮ್, ಇದು ಸ್ಟ್ಯಾಂಡ್ ಬಳಸಿ ನಿಮ್ಗೆ ಯೂಸ್ ಮಾಡುವಂತದ್ದು. ನಿಮ್ಗೆ ಸ್ಟ್ಯಾಂಡ್ ಬಳಸೋದ್ರಿಂದ ನಿಮ್ಗೆ ಪರ್ಫೆಕ್ಟ್ ಫಿನಿಶಿಂಗ್ ಸಿಗುತ್ತೆ. ಪ್ಲಸ್ ನಿಮ್ಗೆ ಇದರಲ್ಲಿ ಕಡ್ಡಿ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ದೇವ್ರ ಏನ್ ಪರ್ಫೆಕ್ಟ್ ಕುತ್ಕೊಂಡ್ರೆ ಆ ಶೇಪ್ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಇದು ಏನ್ ಸ್ಟೈಲ್ ಅಂತ ಹೇಳ್ಬೋದು ಸರ್? ಸರಿ ಮೇಡಮ್, ಇದು ಒಂದು ವರಪ್ರದ ಅಂತ ಹೇಳ್ತಾರೆ. ವರಪ್ರದ ಒಂದು ಕಾಲ ಕೆಳಗೆ ಅದರ ಮೇಲೆ ಇಟ್ಕೊಂಡಿರುತ್ತೆ. ಅದನ್ನ ಯೂಸ್ ಮಾಡಿ ಮಾಡೋದು. ಓಕೆ ಫ್ರೆಂಡ್ಸ್, ಈಗ ನಿಮ್ಗೆ ಏನಾದ್ರು ಸ್ಯಾರಿ ಡ್ರಾಪ್ ಬೇಕು ಅನ್ನೋದಾದ್ರೆ, ಇಲ್ಲ ಒಂದು ಸ್ಟ್ಯಾಂಡ್ ಏನಾದ್ರು ಬೇಕಾದ್ರೂ ಸಹ ನಿಮ್ಗೆ ಇವ್ರ ಹತ್ರ ನಿಮ್ಗೆ ಎಲ್ಲಾರು ಕಸ್ಟಮೈಸ್ ಸಹ ಸಿಗ್ತಾ ಇದೆ. ಸೊ ನಿಮ್ಮ ಹತ್ರ ಈಗ ಈ ಒಂದು ವರಮಹಾಲಕ್ಷ್ಮಿಗೆ ಯಾವ ರೀತಿ ಕಸ್ಟಮೈಸ್ ಸಿಗಬಹುದು? ಮೇಡಮ್, ಸದ್ಯಕ್ಕೆ ನಮ್ಮ ಹತ್ರ ಈಗ ಒಂದು ಸ್ಟ್ಯಾಂಡ್ ಅವೈಲೇಬಲ್ ಇದೆ. ಔಟ್ ಆಫ್ ಸ್ಟಾಕ್ ಆಗೋಗಿದೆ, ಯಾಕಂದ್ರೆ ವರಮಹಾಲಕ್ಷ್ಮಿ ಹತ್ರ ಬಂದಿರೋದ್ರಿಂದ ಎಲ್ಲ ಔಟ್ ಆಫ್ ಸ್ಟಾಕ್ ಇದೆ. ಸ್ಟ್ಯಾಂಡ್ ಮಾತ್ರ ಅವೈಲೇಬಲ್ ಇದೆ. ಓಕೆ, ಸ್ಯಾರಿ ಡ್ರಾಪ್ ಇದ್ರು ಕೂಡ ನೀವು ಮಾಡ್ಕೊಡ್ತೀರಾ? ಸ್ಯಾರಿ ಡ್ರಾಪ್ ಅಂದ್ರೆ ಫಸ್ಟ್ ನನಗೆ ಇನ್ಫಾರ್ಮ್ ಮಾಡಿದ್ರೆ, ಯಾಕಂದ್ರೆ ಇರೋದು ಹಬ್ಬ ತುಂಬಾ ಹತ್ರ ಇರೋದ್ರಿಂದ ಸೊ ನೀವು ಬೇಗನೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಂಬಿಡಿ. ಏನು ಜಸ್ಟ್ ಈಗ ಒಂದು ವಾರ ಇರೋದ್ರಿಂದ ಇವ್ರಿಗೂ ಕೂಡ ಕಷ್ಟ ಆಗುತ್ತೆ. ಈ ವಾರ ಇವತ್ತೇನ್ ನೋಡಿರ್ತೀರ ವಿಡಿಯೋ, ಇವತ್ತೇ ನೀವು ಅವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ತುಂಬಾನೇ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಅದಾದ್ಮೇಲೆ ಕೇಳೋದಾದ್ರೆ ಫಸ್ಟ್ ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸೊ ಅವ್ರ ಕಡೆಯಿಂದ ಏನಾದ್ರು ನಿಮ್ಗೆ ಬೆನಿಫಿಟ್ ಸಿಕ್ಕಿದ್ರೆ, ಇಲ್ಲ ನಿಮ್ಗೆ ಬೇಕೇ ಬೇಕು ಅನ್ನೋದಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಅವರು ಒಂದು ಸ್ಯಾರಿ ಡ್ರಾಪೇ ಆಗ್ಲಿ ಒಂದು ಸ್ಟ್ಯಾಂಡೇ ಆಗ್ಲಿ ಕೂಡ ಕೊಡ್ತಾರೆ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಗೆ ಸ್ಯಾರಿ ಡ್ರಾಪ್ ಯಾವ ರೀತಿ ಮಾಡ್ಕೊಡ್ತಾರೆ ಅನ್ನೋದು ಕೂಡ. ಎಷ್ಟು ಸ್ಮಾಲ್ ಆಗುತ್ತೋ ಅಷ್ಟು ಸ್ಮಾಲ್ ನಾವು ಪ್ಲೇಟ್ಸ್ ತಗೋಬೇಕಲ್ಲ ಸರ್? ಫುಲ್ ಸ್ಯಾರಿನೇ ನಾವು ಪ್ಲೇಟ್ಸ್ ತಗೋಬೇಕಾ ಹೇಗೆ? ಸೆರಗ್ ಭಾಗ ಬಿಟ್ಕೋಬೇಕಾಗುತ್ತೆ. ಓಕೆ, ಮಹಾರಾಷ್ಟ್ರ ಬರುತ್ತೆ. ಇದ್ರ ಮಧ್ಯೆ ನಾವು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಡ್ತೀನಿ. ಫೋಲ್ಡ್ ಮಾಡ್ಕೊಂಡು ನಿಮ್ಗೆ ಈ ತರ ಬರ್ತದೆ. ಓಕೆ, ಸೊ ಪ್ಲೇಟ್ಸ್ ತುಂಬಾನೇ ಜಾಸ್ತಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಲುಕ್ ವೈಸ್ ಬರುತ್ತೆ. ಡಬಲ್ ಸೈಡ್ ಬಾರ್ಡರ್ ಒಂದೇ ತರ ಇತ್ತಂದ್ರೆ ನಿಮ್ಗೆ ಇಷ್ಟು ಫ್ಲಿಟ್ಸ್ ಬರುತ್ತೆ. ಒಂದೇ ಸೈಡ್ ಒಂದೇ ತರ ಇದ್ರೆ ಇಷ್ಟೊಂದು ಫ್ಲಿಟ್ಸ್ ಬರೋದಿಲ್ಲ ನಿಮ್ಗೆ. ಓಕೆ, ನೋಡಿ ಫ್ಲಿಟ್ಸ್ ಸೆಂಟರ್ ಒಂದೇ ಒಂದು ಥ್ರೆಡ್ ಕಟ್ಕೊಂಡಿದ್ದೀನಿ. ಯಾಕಂದ್ರೆ ಬಾರ್ಡರ್ಗಳು ಬೇರೆ ಬೇರೆ ಆಗೋದ್ರಿಂದ ಒಂದೇ ಒಂದು ಥ್ರೆಡ್ ಕಟ್ಕೊಂಡಿದ್ದೀನಿ. ಓಕೆ, ಕಟ್ಕೊಂಡಿರೋ ಭಾಗ ಅನ್ನೋದು ನಾನು ಬಂದು ಈ ಸೈಡ್ ಹಾಕೊಳ್ತೀನಿ. ಓಕೆ, ಜಸ್ಟ್ ಹಿಂಗೆ ಹಾಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಈ ಬೆಳಿಗ್ಗೆ ಏನಿದೆ ಅದು ಒಂದು ಸುಮ್ಮನೆ ಜಸ್ಟ್ ಪ್ಲೇಸ್ ಮಾಡ್ತಾ ಅಷ್ಟೇ. ನಿಮಗೆ ವೆಯ್ಟ್ ಆಗಿದ್ರೆ ಹಂಗೆ ಕುತ್ಕೊಳ್ಳುತ್ತೆ. ವೆಯ್ಟ್ ಇದ್ರಿಂದ ನಿಮಗೆ ಎದೊಳ್ತಾ ಇದೆ. ಓಕೆ, ಜಸ್ಟ್ ಒಂದೇ ಒಂದು ಥ್ರೆಡ್ ಕಟ್ಕೊಳ್ತಾ ಇದ್ದೀನಿ. ಏನಕ್ಕಂದ್ರೆ ಒಂದು ಸೇಫ್ಟಿಗೋಸ್ಕರ ಬೆಂಕಿ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಒಂದೇ ಒಂದು ಥ್ರೆಡ್ ಕಟ್ಕೊಳ್ತೀನಿ. ಥ್ರೆಡ್ ಕಟ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಬ್ಯಾಕ್ ಸೈಡ್ ನಮ್ಗೆ ಕಂಬಿ ಇರುತ್ತಲ್ಲ, ಒಂದೇ ಒಂದು ಥ್ರೆಡ್ ಮಾತ್ರ ಕಟ್ಕೊಳ್ತೀನಿ. ಓಕೆ, ಸೊ ನೀಟಾಗಿ ಬೀಳದೆ ಇರೋ ರೀತಿ ಸೊ ಇರ್ಲಿ ಅಂತ. ಬೀಳೋದಿಲ್ಲ, ಖಂಡಿತ ಬೀಳೋದಿಲ್ಲ, ಒಂದು ಸೇಫ್ಟಿಗೋಸ್ಕರ. ಓಕೆ, ಕೈಗೆ ಇಡೋಂಥದ್ದು ರಾಡ್ ಇದು. ಈ ಕಂಠ ಭಾಗ ಇರುತ್ತಲ್ಲ, ಆ ಕಂಠ ಭಾಗಕ್ಕೆ ಬಂದು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಎಲ್ಲದಕ್ಕೂ ಕೂಡ ಸ್ಕ್ರೂ ವೈಸ್ ಅಲ್ಲಿ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಸ್ಟ್ಯಾಂಡ್ ಗಳಲ್ಲಿ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಸ್ಕ್ರೂ ಇರುತ್ತೆ, ಟೈಟ್ ಫಿಟ್ ಆಗಿರುತ್ತೆ. ಸೊ ಈಸಿಯಾಗಿ ನೀವು ಸ್ಯಾರಿ ವೇರ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿಯಾದಂತಹ ಒಂದು ಸ್ಟ್ಯಾಂಡ್ ಗಳನ್ನ ನೀವು ಪರ್ಚೇಸ್ ಮಾಡಿದ್ರೆ. ಸೊ ಇವ್ರ ಹತ್ರ ಯಾವಾಗ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಆರ್ಡರ್ ನ ಬೇಗನೆ ನೀವು ಪ್ಲೇಸ್ ಮಾಡ್ಕೊಡಿ, ಯಾಕಂದ್ರೆ ಸ್ಟ್ಯಾಂಡ್ ಗಳಲ್ಲಿ ತುಂಬಾನೇ ಇವಾಗ ಕಸ್ಟಮರ್ಸ್ ಗಳದ್ದು ಡಿಮ್ಯಾಂಡ್ ಇದೆ. ಹಾಗಾಗಿ ಇವ್ರಿಗೂ ಕೂಡ ಒಂದಷ್ಟು ಟೈಮ್ ಬೇಕು. ಸೊ ಹಾಗಾಗಿ ನೀವು ನೋಡೋದಾದ್ರೆ ಸೊ ದಯವಿಟ್ಟು ನಾನು ನಿಮ್ಗೆ ಹೇಳೋದೇನಂದ್ರೆ ಬೇಗನೆ ಆರ್ಡರ್ ನ ಪ್ಲೇಸ್ ಮಾಡಿ ಫ್ರೆಂಡ್ಸ್. ತಗೊಂಡು ಸದ್ಯ ದಾರ ಇರುತ್ತಲ್ಲ, ಈ ದಾರದಿಂದ ಕಟ್ಕೊಳ್ಬೇಕಾಗಿದೆ. ಓಕೆ, ಸೊ ತುಂಬಾ ಈಸಿಯಾಗಿ ವೇರ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಹೌದು ಸರ್, ನಿಮ್ಮ ಹತ್ರ ಹ್ಯಾಂಡ್ಸ್ ಲೆಗ್ಸ್ ಏನಾದ್ರು ಸಿಗುತ್ತಾ? ಸಿಗುತ್ತಮ್ಮ, ಸದ್ಯಕ್ಕೆ ಇವಾಗ ಬಂದು ಔಟ್ ಆಫ್ ಸ್ಟಾಕ್ ಇದೆ. ಓಕೆ, ಸೊ ಅಂದ್ರೆ ಮುಂಚಿತವಾಗಿ ಏನಾದ್ರು ಹೇಳಿದ್ರೆ ಸಿಗಬಹುದಾ? ಓಕೆ,
ಇದು ಬಂದು ಬ್ಲೌಸ್ ಪೀಸ್ ಮಾಡ್ಕೊಳ್ಳೋಣ. ಈ ತರ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಜಸ್ಟ್ ಈ ತರ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡ್ಕೊಂಡು ನಿಮಗೆ ಶೇಪ್ ಯಾವ ತರ ಬೇಕೋ ಆ ಶೇಪ್ ಬಂದು ನೀವು ಬುಲ್ ಪಿನ್ ಹಾಕೊಳ್ಬೇಕಾಗುತ್ತೆ. ಓಕೆ. ಸೇಮ್ ಬ್ಲೌಸ್ ರೀತಿಯಲ್ಲಿ ಕಾಣಿಸೋ ರೀತಿ ನಾವು ಅದನ್ನ ರೆಡಿ ಮಾಡ್ಕೋಬಹುದಲ್ಲ ಸರ್? ಥ್ರೆಡ್ ಕಟ್ ಕೊಡ್ತಾ ಇದ್ದೀನಿ. ಆ ಶೇಪ್ ಬರೋದಕ್ಕೋಸ್ಕರ ನಾನು ಥ್ರೆಡ್ ಕಟ್ ಕೊಡ್ತಾ ಇದ್ದೀನಿ. ಓಕೆ. ಸೊ ಸ್ಮಾಲ್ ಬಿನ್ಗೆ ಆಗಿರೋದ್ರಿಂದ ಈ ಒಂದು ಶೇಪ್ ಬರುತ್ತೆ. ಹೌದು. ನೀವು ದೊಡ್ಡದಾಗಿ ಬಿನ್ಗೆ ಇಟ್ಟರೆ ನಿಮಗೆ ಬಾಡಿ ಶೇಪ್ ಸಂಬಂಧ ಇಲ್ಲ ಆ ತರ ಇರುತ್ತೆ. ಓಕೆ. ನೋಡಿ ಇವಾಗ ನೋಡೋದಕ್ಕೆ ನಿಮಗೆ ಬಾಲಾಂಬಿಕಾ ತರ ಇರುತ್ತೆ. ಹೌದು ಹೌದು ಸರ್, ಹೌದು. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಕೂಡ ಈ ರೀತಿಯಾದಂತ ಒಂದು ಸ್ಯಾರಿ ಕಸ್ಟಮೈಸ್ ಬೇಕಾದ್ರೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಆದಷ್ಟು ಬೇಗನೆ ಕಾಂಟ್ಯಾಕ್ಟ್ ಮಾಡಿ, ಯಾಕಂದ್ರೆ ಇವ್ರಿಗೂ ಕೂಡ ಟೈಮ್ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗನೆ ನೀವು ಒಂದು ಆರ್ಡರ್ ಪ್ಲೇಸ್ ಮಾಡ್ಕೊಬಹುದು. ನೋಡಿ ಇವಾಗ ಜಸ್ಟ್ ಕಾಲಿಗೆ ಒಂದೇ ಒಂದು ಟೈಮ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಬ್ಯಾಕ್ ಸೈಡ್ ಇಂದ ಹಾಕೊಳ್ತಾ ಇದ್ದೀನಿ. ಓಕೆ. ಬ್ಯಾಕ್ ಸೈಡ್ ಇಂದ ಹಾಕೊಂಡು ನಿಮ್ಗೆ ಯಾವ ತರ ಬೇಕು ನೀವು ಆರ್ಡರ್ ಮಾಡ್ಕೋಬಹುದು. ಪದ್ಮಾಸನ ಬೇಕಾದ್ರೆ ಹಾಕೋಬಹುದು. ಪದ್ಮಾಸನ ಈ ತರ ಬರುತ್ತೆ. ಮಾಮೂಲಿ ನಿಮ್ಗೆ ಮೋಕ್ಷಪ್ರದ ಬರಬಾರ ಅಂದ್ರೆ ಈ ತರ ಬರುತ್ತೆ. ಓಕೆ. ಈ ತರ ಬೇಕಾದ್ರೆ ನೀವು ಮಾಡ್ಕೋಬಹುದು. ಇವಾಗ ನೀವು ಯಾವ್ದು ಶೇಪ್, ಯಾವ ರೀತಿ ಶೇಪ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀರಾ? ಇದು ವರಪ್ರದ. ಓಕೆ. ಓಕೆ. ಏನ್ ಸ್ಯಾರಿ ಉಳಿದಿದೆ, ಸೊ ಇದರಿಂದ ನಾವು ತಗೊಳ್ಬಹುದು. ನಿಮ್ಗೆ ಬಂದು ವಾಲ್ ಶೇಪ್ ಈ ತರ ಸಿಗುತ್ತೆ. ಓಕೆ. ಇವಾಗ ಕಾಲ್ ಭಾಗ ರೆಡಿ ಆಗಿದೆ. ಇವಾಗ ಬಂದು ಸೆಲ್ ಭಾಗ ಹಾಕೋಣ. ಸೊ ಎಡಗಡೆಯಿಂದ ಬಲಗಡೆಗೆ ತಗೊಳ್ಬೇಕಾಗುತ್ತೆ. ಪ್ಲೀಟ್ಸ್ ಗಳನ್ನ ಇವರು ಡೈರೆಕ್ಟ್ ಆಗಿ ರೆಡಿ ಮಾಡ್ಕೊಳ್ತಾ ಇದಾರೆ. ಸೊ ನಮ್ಗೆಲ್ಲ ಒಂದಷ್ಟು ಕಷ್ಟ ಆಗುವಂತವ್ರಿಗೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ಲೀಟ್ಸ್ ಗಳಿಗೆ ತೊಂದರೆ ಆಗಲ್ಲ. ಬಟ್ ಇವರಿಗೆ ಯಾವಾಗ್ಲೂ ಕೂಡ ಟೆಂಪಲ್ ಗಳಲ್ಲಿ ರೆಡಿ ಮಾಡಿರೋದ್ರಿಂದ ಸೊ ಈಸಿಯಾಗಿ ಅವರು ಪ್ಲೀಟ್ಸ್ ನ ಬೇಗನೆ ಅಲ್ಲೇ ಇಟ್ಕೊಂಡು ರೆಡಿ ಮಾಡ್ತಾ ಇದಾರೆ. ಸೊ ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿರುವಂತ ಪ್ಲೀಟ್ಸ್ ಗಳನ್ನ ಎಷ್ಟು ಬೇಗನೆ ಫಟಾಫಟ್ ಅಂತ ಮಾಡ್ತಾ ಇದಾರೆ. ಈ ತರ ರೆಡಿ ಮಾಡ್ಕೊಂಡು ಬ್ಯಾಕ್ ಸೈಡ್ ಇಂದ ನಾವು ಈ ತರ ಫ್ರಂಟ್ ಸೈಡ್ ಹಾಕೋಬೇಕಾಗುತ್ತೆ. ಇದು ನೋಡ್ಕೊಂಡು ಇದು ಬಂದು ವಿ ಶೇಪ್ ಅಲ್ಲಿ. ಓಕೆ. ವಿ ಶೇಪ್ ಮಾಡ್ಕೊಂಡು ಮಿಕ್ಕಿರೋ ಪ್ಲೇಟ್ಸ್ ಬಂದು ಮೇಲೆ ಹಿಂಗೆ ಹಾಕಬೇಕಾಗುತ್ತೆ. ಓಕೆ. ಸೂಪರ್. ನಿಮಗೆ ಸೈಜ್ ನೋಡ್ಕೊಳ್ಳಿ, ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು ಬ್ಯಾಕ್ ಸೈಡ್ ಈ ಕೆಲಸ ಎಳೆದು ಬಿಡಿ. ಓಕೆ. ಇಲ್ಲೊಂದು ಸೇಫ್ಟಿ ಪಿನ್ ಹಾಕೊಳ್ಬೇಕಾಗುತ್ತೆ. ಓಕೆ. ಈ ಪೋರ್ಷನ್ ಅನ್ನು ನಾವು ದಾರ ಕಟ್ಟೋ ಪೋರ್ಷನ್ ಅನ್ನು ಒಂದು ಥ್ರೆಡ್ ಕಟ್ಕೊಳ್ಬೇಕಾಗುತ್ತೆ. ಓಕೆ. ಆಲ್ಮೋಸ್ಟ್ ಆಲ್ ನಿಮಗೆ ಫಿನಿಶಿಂಗ್ ಶೇಪ್ ಇರುತ್ತೆ. ನಿಮ್ಗೆ ಬೇಕಂದ್ರೆ ಇಲ್ಲಿ ಒಂದು ಪಿನ್ ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲ ಒಂದು ಪಿನ್ ಬೇಕಾದ್ರೆ ಹಾಕೊಳ್ಬಹುದು. ಓಕೆ. ಅದು ನಿಮ್ಮ ಚಾಯ್ಸ್. ಓಕೆ. ಸೊ ಇವಾಗ ಏನಿದೆ ಅವ್ರ ಜ್ಯುವೆಲ್ರಿ ಏನಿದೆ ಸೊ ಅದನ್ನೆಲ್ಲ ಕೂಡ ಅವ್ರು. ಸೊ ಈಗ ಬೇರೆ ಏನೇನು ಒಂದಷ್ಟು ಸೈಡ್ಗಳಲ್ಲಿ ಎಲ್ಲ ನೀಟಾಗಿ ರೆಡಿ ಆಗಿರೋದಿಲ್ಲ, ಆ ಸ್ಯಾರಿನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಸೊ ನೀವು ಸ್ಟ್ಯಾಂಡಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿ ನೀಟಾಗಿ ಬಂದಿರೋವಂಥ ಒಂದು ಸ್ಯಾರಿ ಡ್ರಾಪ್ ಅಲ್ಲಿ, ಅದರಲ್ಲೂ ಕೂಡ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿನ ನೀವು ಈ ತರ ಡಬಲ್ ಕಲರ್ ಅಲ್ಲಿ ತಗೊಂಡ್ರೆ ಅಂತ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ.
ಸೊ ಕಾಂಬಿನೇಷನ್ ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ. ಸೊ ಈ ರೀತಿಯಾದಂಥ ಒಂದು ಕಾಂಬಿನೇಷನ್ ತಗೊಂಡು ನೀವು ಸ್ಯಾರಿ ಡ್ರಾಪ್ ಮಾಡ್ಕೊಂಡ್ರೆ ಸೊ ಲುಕ್ ವೈಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಮ್ಮನವರು ಕೂಡ ತುಂಬಾನೇ ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಇವಾಗ ಬಂದು ಜ್ಯುವೆಲ್ಸ್ ಫಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ದಾರ ಕಟ್ಟಿದ್ರಲ್ಲ ಆ ಭಾಗಕ್ಕೆ ಬಂದು ನಾವು ದಾರ ಹಾಕೋಣ. ಆ ದಾರ ಬಂದು ನಿಮ್ಗೆ ಕವರ್ ಆಗಬೇಕು. ಓಕೆ. ಹಾ ನೋಡಿ ಈ ತರ ಕವರ್ ಆಗಬೇಕು. ನಿಮಗೆ ಬೇಕಾಗಿರುವಂತಹ ಜ್ಯುವೆಲ್ಸ್ಗಳನ್ನ ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿ ನಾವು ನಿಮ್ಗೊಂದು ಒಂದಷ್ಟು ಜ್ಯುವೆಲ್ರಿ ಯಾವ ರೀತಿ ಹಾಕ್ಬೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀವಿ. ನೋಡಿ ಸದ್ಯಕ್ಕೆ ನಾವು ಸಿಂಪಲ್ ಆಗಿ ಜ್ಯುವೆಲ್ಸ್ ಹಾಕಿದ್ದೀನಿ. ತುಂಬಾ ಜ್ಯುವೆಲ್ಸ್ ಹಾಕಿ ಚೆನ್ನಾಗಿ ಕಾಣೋದಿಲ್ಲ, ಒಂದು ಲಿಮಿಟ್ ಹಾಕಿದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಸೂಪರ್. ಓಕೆ. ಒಂದು ಫೇಸ್ ಫಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಈ ಕಂದ ಭಾಗ ಬಂದು ಕವರ್ ಆಗೋದಕ್ಕೆ ಈ ತರ ಒಂದು ಚೋಕರ್ ಇರುತ್ತೆ. ಚೋಕರ್ ಹಾಕೊಂಡ್ರೆ ನಿಮಗೆ ಫುಲ್ ಪರ್ಫೆಕ್ಟ್ ಫಿನಿಶಿಂಗ್ ಸಿಗುತ್ತೆ ನಿಮಗೆ. ಓಕೆ. ನೈಸ್. ಅಮ್ಮನವರೇ ಬಂದು ಕೂತಿದ್ದಾರೆ ಅನ್ನೋ ರೀತಿ ಅನ್ಸ್ಬಿಡುತ್ತೆ. ಸೂಪರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದು ನಿಮಗೆ ಪ್ರಭಾವಳಿಯಲ್ಲಿ ಫ್ಲವರ್ಸ್ ಹೇಗೆ ಫಿಕ್ಸ್ ಮಾಡೋದು ನೋಡೋಣ. ಹೌದು ಸರ್. ರಿಂಗ್ ಬಂದು ನಾನು ಫೋಮ್ ಹಾಕಿದ್ದೀನಿ. ಫೋಮ್ ಹಾಕಿ ನಾನು ಪ್ಲಾಸ್ಟಿಕ್ ಫ್ಲವರ್ಸ್ ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ ಒರಿಜಿನಲ್ ಫ್ಲವರ್ಸ್ ಆದ್ರೂ ಹಾಕೋಬಹುದು. ಸೊ ಅವರಿಗೆ ಬೇಕಾಗಿರುವಂತ ಕಸ್ಟಮರ್ಸ್ ಗಳಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಆ ರೀತಿ ನೀವು ರೆಡಿ ಮಾಡ್ಕೊಡ್ತೀರಾ. ಬ್ಯಾಕ್ ಸೈಡ್ ಬೋಲ್ಟ್ ಇರುತ್ತೆ, ಆ ಬೋಲ್ಟ್ ರಿಮೂವ್ ಮಾಡಿ ಜಸ್ಟ್ ಈ ಓವಲ್ ಶೇಪ್ ಇರುತ್ತೆ, ಆ ಓವಲ್ ಶೇಪ್ ಗೆ ನೀವು ಬೋಲ್ಟ್ ನ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನಿಲ್ಲ. ಓಕೆ. ಸೊ ಇದಕ್ಕೆಲ್ಲ ಏನ್ ಪ್ರೈಸಸ್ ಇರುತ್ತೆ? ಸೊ ಇದು ಯಾವ ರೀತಿ ಸ್ಯಾರಿ ಡ್ರಾಪ್ ಮಾಡಬಹುದು, ಎಷ್ಟು ತರ ಮಾಡಬಹುದು? ಓಕೆ ಮೇಡಮ್, ಇದು ಆಕ್ಚುಲಿ ಇದು ಬಂದು ನಿಮಗೆ ಮೈಲ್ ಸ್ಟೀಲ್ ಬರುತ್ತೆ, ಬೋರ್ಡೆಡ್ ಆಗಿರುತ್ತೆ, ಜಿನೇನ್ ಪ್ರಾಡಕ್ಟ್ ಆಗಿರುತ್ತೆ ನಿಮಗೆ. ಇದು ಬಂದು ಕಬ್ಬಣ ಅಂತ ಕಬ್ಬಣ ಅಲ್ಲ ಇದು. ಇದು ಬಂದು ನಿಮಗೆ 3 ಅಡಿ ಬರುತ್ತೆ. ಇದು ನಿಮಗೆ ಯಾವ ತರ ಬೇಕೋ ಆ ತರ ರೀತಿಯಲ್ಲಿ ನೀವು ಡೆಕೋರೇಟ್ ಮಾಡ್ಕೊಳ್ಬಹುದು ಇದನ್ನ. ಓಕೆ. ಸೊ ನಿಮ್ಮ ಹತ್ರ ಸ್ಯಾರಿ ಡ್ರಾಪಿಂಗ್ ಕೂಡ ನೀವು ಮಾಡ್ಕೊಡ್ತೀರಾ? ಕಸ್ಟಮೈಸ್ ಏನಾದ್ರು ಇರುತ್ತಾ? ಕಸ್ಟಮೈಸ್ ಇರುತ್ತಮ್ಮ. ಸೊ ಕಸ್ಟಮೈಸ್ ಅಂದ್ರೆ ಯಾವ ರೀತಿ ಇರುತ್ತೆ ಸರ್ ಸ್ಯಾರಿ ಡ್ರಾಪಿಂಗ್? ಅಂದ್ರೆ ಸ್ಯಾಂಪಲ್ ಗೆ ಏನಾದ್ರು ಇಷ್ಟೇ ಪ್ರೈಸ್ ಅಂತ ಏನಾದ್ರು ಇರುತ್ತಾ? ಆಕ್ಚುಲಿ ಬಂದು ನಾವು ಚಾರ್ಜ್ ಮಾಡೋದು ಒಂದು ಸ್ಯಾರಿ ಡ್ರಾಪಿಂಗ್ ಅಂತ 1500 ಚಾರ್ಜ್ ಮಾಡ್ತೀವಿ. 1500 ಚಾರ್ಜ್ ಮಾಡ್ತೀರಾ? ಸೊ ಸ್ಟ್ಯಾಂಡ್ ತಗೊಂಡ್ರೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಅಡಿಷನಲ್ ಏನಾದ್ರು ಪ್ರೈಸಸ್ ಇರುತ್ತಾ? ಏನು ಮಾಡಿಲ್ಲ, ಸ್ಟ್ಯಾಂಡ್ ತಗೊಂಡೋಗಿ ಫ್ರೀ ಡ್ರಾಪಿಂಗ್ ಮಾಡ್ಕೊಡ್ತಾ ಇದೀವಿ ಈ ವರ್ಷ ಮಾತ್ರ. ಓಕೆ. ಸೊ ಎವ್ರಿ ವಿಯರ್ ನಿಮ್ಮ ಹತ್ರ ಕಲೆಕ್ಷನ್ ಗಳು ಈ ತರ ಸಿಗ್ತಾನೆ ಇರುತ್ತೆ. ಸೊ ಓಕೆ, ಸ್ಟ್ಯಾಂಡ್ ಬಗ್ಗೆ ತೋರಿಸಿ ಸರ್. ಓಕೆ. ನೋಡಿ ಇವಾಗ ನಿಮ್ಗೆ ಪ್ಯಾಕಿಂಗ್ ಈ ತರ ಇರುತ್ತೆ. ಇದಕ್ಕೆ ಬಂದ್ರೆ ನಿಮ್ಗೆ ಫುಲ್ ಅಸೆಂಬಲ್ ಮಾಡಿ ನೀವು ತೋರಿಸ್ಬೋದು. ಓಕೆ ಸರ್. ಇಷ್ಟು ಆಕ್ಸೆಸರೀಸ್ ಇರುವಂತದ್ದು. ಸೊ ಇವಾಗ ಇದನ್ನ ಹೇಗೆ ಫುಲ್ ಎಲ್ಲ ರೆಡಿ ಮಾಡುವಂತದ್ದು? ಓಕೆ. ಇದು ಬಂದು ಬೇಸ್ ಇರುತ್ತೆ ನಿಮಗೆ. ಈ ಬೇಸ್ ಬಂದು ನಾವು ಈಗ 4 ಕಾಲು ಕೊಟ್ಟಿರ್ತೀವಿ. ಓಕೆ. ಇದು ಬೋಲ್ಡ್ ಸಿಸ್ಟಮ್ ಇರುತ್ತೆ, ನೀವು ಸುಮ್ಮನೆ ಟ್ವಿಸ್ಟ್ ಮಾಡ್ಬೋದು ಅಷ್ಟೇ. ಓಕೆ. ಸೆಂಟರ್ ರಾಡ್ ಇದನ್ನ ಬಂದು ಬ್ಯಾಕ್ ಸೈಡ್ ಇಂದ ನಾವು ಫಿಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಇದಕ್ಕೆ ಬೇಕಾದಂತ ಸ್ಪ್ಯಾನರ್ ನಾವೇ ಕೊಟ್ಬಿಡ್ತೀವಿ. ಓಕೆ. ಫುಲ್ ಸೆಟ್ ಮಾತ್ರ ಸಿಗುತ್ತೆ. ಫುಲ್ ಸೆಟ್ ಆಗಿ ಸಿಗುತ್ತೆ. ನೋಡಿ ತರ ಅಸೆಂಬಲ್ ಆಯ್ತು. ನೆಕ್ಸ್ಟ್ ಬಂದು ಇದು ಬಂದು 2 ರಿಂಗ್ ಕೊಟ್ಟಿರ್ತೀವಿ. 2 ರಿಂಗ್ ಏನಂತಂದ್ರೆ ಒಬ್ಬೊಬ್ಬರ ಮನೆ ಚಿಕ್ಕದೇ ದೊಡ್ಡದಿರುತ್ತೆ, ಅದು ಅಡ್ಜಸ್ಟ್ ಆಗುತ್ತ 2 ರಿಂಗ್ ಕೊಟ್ಟಿರ್ತೀವಿ. ಸೊ ಒಂದು ಯೂಸ್ ಮಾಡಬಹುದಲ್ಲ ಸರ್? ಒಂದು ಯೂಸ್ ಮಾಡಿ ಒಂದು ಎತ್ತಿಟ್ಕೊಳ್ಬಹುದು. ಮತ್ತೆ ಇದು ಬಂದು ಕೈ ಇಡುವಂತ ರಿಂಗ್, ಇದು ಕೈ ಇಡುವಂತದ್ದು. ಮತ್ತೆ ಇದು ಬಂದು ಬ್ಯಾಕ್ ಬಂದು ಪ್ರಭಾವಳಿ ಬರುತ್ತೆ. ಇದು ಪ್ರಭಾವಳಿಗೆ. ಓಕೆ. ಇದು ಫಿಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಫಿಟ್ ಮಾಡ್ಕೊಳ್ಳುವಂಥದ್ದು. ನಿಮಗೆ ಫ್ಲವರ್ ಅಲ್ಲಿ ಡೆಕೋರೇಟ್ ಮಾಡಿ ಹಾಕೊಳ್ಳುವಂಥದ್ದು. ಓಕೆ. ಸೊ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್. ಸೈಡ್ ಅಲ್ಲಿ ಬಂದು ನಿಮಗೆ ಹೋಲ್ಸ್ ಕಾಣ್ತದಲ್ಲ, ಆ ಹೋಲ್ಸ್ ಅಲ್ಲಿ ನಿಮಗೆ ಹೈಟ್ ವೈಸ್ ಮೇಲೆ ನೀವು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಾನು ಇವಾಗ ನಾರ್ಮಲ್ ಮಾಡೋದ್ರಿಂದ ನಾವು ಕೆಳಗೆ ಫಸ್ಟ್ ಹೋಲ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಓಕೆ. ಅಂದ್ರೆ ನಮ್ಗೆ ಎಷ್ಟು ಇದು ಸೈಜಿಗೆ ಬೇಕು, ಸೊ ಲೆಂತ್ ಬೇಕು ಆ ರೀತಿ ಮಾಡ್ಕೋಬಹುದು. ನೋಡಿ
ಇದು ಹಾಲಂಗಿ ಕೊಟ್ಟಿರ್ತೀವಿ. ಹಾಲಂಗಿ ಸಹಾಯದಿಂದ ನೀವು ಬಂದು ಫಿಟ್ ಮಾಡ್ಕೋಬಹುದು. ಓಕೆ. ಪ್ಲಸ್ ಇದಕ್ಕೆ ಸ್ಪ್ಯಾನರ್ ಕೊಟ್ಟಿರ್ತೀವಿ. ಸ್ಪ್ಯಾನರ್ ಇಂದ ನೀವು ಮಾಡ್ಕೋಬಹುದು. ಓಕೆ. ಫಿಟ್ ಆಗಿರುತ್ತೆ. ಹೌದು. ನೆಕ್ಸ್ಟ್ ಬಂದು ಇದ್ಮೇಲೆ ಸೈಡ್ ಡ್ರಾಪ್ ಮಾಡಿ ಇದರ ಬೆನ್ನಿಗೆ ಸೊ ಅಂದ್ರೆ ಈ ಸೈಜ್ಗೆ ಈ ಒಂದು ಬಿನ್ನಿಗೆ ಆದ್ರೆ ಸಾಕು. ಸೊ ಈ ರಿಂಗ್ಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗುತ್ತಲ್ಲ ಸರ್? ಆಕ್ಚುಲಿ ಬಂದು ನೀವು ಈ ಸೈಜ್ ಬಿನ್ನಿಗೆ ಯೂಸ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಸಿಗುತ್ತೆ. ದೊಡ್ಡ ಬಿನ್ನಿಗೆ ಇಟ್ಟರೆ ನಿಮಗೆ ಬಾಡಿ ತಕ್ಕಾಗಿ ಫಿನಿಶಿಂಗ್ ಸಿಗೋದಿಲ್ಲ. ಯಾಕಂದ್ರೆ ಬಾಡಿಗೂ ಚೆಸ್ಟ್ ಪೋರ್ಷನ್ಗೂ ಡಿಫರೆನ್ಸ್ ಇರ್ತದೆ, ನಿಮಗೆ ಫಿನಿಶಿಂಗ್ ಸಿಗೋದಿಲ್ಲ. ಈ ಸೈಜ್ ಬಿನ್ನಿಗೆ ಇಟ್ಕೊಂಡ್ರೆ ಬೆಟರ್ ಆಗಿ ಫಿನಿಶಿಂಗ್ ಚೆನ್ನಾಗಿ ಸಿಗುತ್ತೆ. ಓಕೆ ಸರ್.